ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also. ಬೀಳುತ್ತಿದ್ದ ಮಳೆಯ ಪ್ರಮಾಣ ಕಡಿಮೆಯಾಗಿ ಕಳೆದ 34 ದಶಕಗಳಿಂದ ಹಾಗೂ ದಿನೇ ದಿನೇ ಬೃಹದಾಕಾರವಾಗಿ ಬೆಳೆಯುತ್ತಿರುವ ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಅದರಲ್ಲೂ ಬೇಸಿಗೆಯಲ್ಲಂತೂ ನೀರಿನ ಹಾಹಾಕಾರ ಹೆಚ್ಚಾಗಿ ಜನತೆಗೆ ನೀರನ್ನು ಸರಬರಾಜು ಮಾಡಲು ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಬೃಹತ್ ತಲೆನೋವಾಗಿ ಪರಿಣಮಿಸಿತ್ತು. ಈ ಹಿನ್ನೆಲೆಯಲ್ಲಿ ನೀರಿನ ಅಲಭ್ಯತೆಗೆ ನಗರದಲ್ಲಿ ಜನರಿಂದ ನಗರಸಭೆ ಎದುರು ನೀರಿಗಾಗಿ ನಡೆಯುತ್ತಿದ್ದ ಪ್ರತಿನಿತ್ಯ ಪ್ರತಿಭಟನೆಗಳಿಗೆ ಸ್ಪಂದಿಸಿ ನಗರದ ಜನತೆಗೆ ನೀರಿನ ಸೌಲಭ್ಯ ಶಾಶ್ವತವಾಗಿ ಒದಗಿಸಲೇಬೇಕೆಂಬ ದೃಷ್ಟಿಯಿಂದ ತಾಲೂಕಿನ ಭಕ್ತರಳ್ಳಿಯ ಅರಸೀಕೆರೆ ನೀರನ್ನು ನಗರಕ್ಕೆ ತೆಗೆದುಕೊಂಡು ಬಂದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಕನಸಿನ ಯೋಜನೆಯ ನೀರು ಇದೀಗ ಕುಡಿಯಲು ಯೋಗ್ಯ ಎಂಬ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದು, ಬೇಸಿಗೆ ದಿನಗಳು ಸೇರಿ ಎಲ್ಲ ಕಾಲಕ್ಕೂ ನಗರವಾಸಿಗಳಿಗೆ ಕನ್ನಂಪಲ್ಲಿ ಕೊಳಾಯಿ ಕೆರೆಯ ಜೊತೆಗೆ ಅರಸೀಕೆರೆಯ ಯೋಜನೆಯ ಸಹ ನೀರಿನ ಸರಬರಾಜಿನಲ್ಲಿ ಜಲಮೂಲ ಆಗುವಲ್ಲಿ ಯಶಸ್ವಿಯಾಗಿದೆ. ಭಕ್ತರಳ್ಳಿ ಅರಸೀಕೆರೆ ಸುತ್ತಮುತ್ತಲು ಗ್ರಾಮಗಳ ಕೆಲ ರೈತರ ವಿರೋಧ ಪಕ್ಷದವರ ವಿರೋಧದ ನಡುವೆಯೂ ಎಷ್ಟೋ ಅಡ್ಡಿ ಆತಂಕಗಳು ಎದುರಾದರೂ ಎದೆಗುಂದದೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ನಿರಂತರ ಪ್ರಯತ್ನದಿಂದ ಅರಸೀಕೆರೆ ನೀರು ನಗರಕ್ಕೆ ತೆಗೆದುಕೊಂಡು ತರುವಲ್ಲಿ ಯಶಸ್ವಿ ಕಂಡಿದ್ದ ಮಾಜಿ ಶಾಸಕರ ಪ್ರಯತ್ನಕ್ಕೆ ಈಗ ಯೋಗ್ಯ ಎಂಬ ಸರ್ಟಿಫಿಕೇಟ್ ದೊರಕಿರುವುದು ಫಲಪ್ರದ ಆಗಿರುವುದು ನಗರದ ಭಾಗದ ಜನರಿಗೆ ಈ ನೀರನ್ನು ಬಳಕೆ ಮಾಡಿಕೊಳ್ಳಲು ಸಂತಸ ತಂದಿದೆ. ಅಧಿಕಾರಿಗಳ ಸಹಕಾರ ಕಡಿಮೆ ಇದ್ದು ಸರ್ಕಾರದ ಸ್ಪಂದನೆ ಇಲ್ಲದೆ ಸ್ಥಳೀಯವಾಗಿ ಕೆಲವರ ವಿರೋಧದಿಂದ ಈ ನೀರಿನ ಯೋಜನೆ ಕಾಮಗಾರಿಗೆ ಅಲ್ಪ ಮಟ್ಟಿಗೆ ಹಿನ್ನಡೆಯಾದರೂ ಸಹ ಛಲಬಿಡದೆ ಸೇವಕನಂತೆ ತನ್ನ ಅಧಿಕಾರಿ ಅವಧಿಯಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಿ ನಗರದ ಜನತೆಗೆ ನೀರಿನ ಸೌಲಭ್ಯ ಒದಗಿಸಲೇಬೇಕೆಂಬ ಗುರಿಯೊಂದಿಗೆ ಮುನ್ನುಗ್ಗಿ ನೀರನ್ನು ಪ್ರಾಯೋಗಿಕವಾಗಿ ನಗರಕ್ಕೆ ತಂದು ಉದ್ಘಾಟನೆಯನ್ನು ಮಾಡಿ ಬಳಕೆಗೆ ಬಿಟ್ಟಿದ್ದರು. ಆದರೆ ಈ ನೀರನ್ನು ಬಳಕೆ ಮಾಡಿಕೊಳ್ಳಲು ಯೋಗ್ಯವೋ ಅಲ್ಲವೋ ಎಂಬುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನೀರಿನ ಶ್ಯಾಂಪಲನ್ನು ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ದು, ಇದೀಗ ಈ ನೀರು ಬಳಕೆಗೆ ಯೋಗ್ಯ ಎಂಬ ದೃಢೀಕರಣ ಸಿಕ್ಕಿರುವುದು ನಗರದ ಜನತೆಗೆ ಹಾಗೂ ನೀರು ಸರಬರಾಜು ಮಾಡುವ ಅಧಿಕಾರಿಗಳಿಗೆ ನೆಮ್ಮದಿ ಸಿಕ್ಕಂತಾಗಿರುವ ಬಗ್ಗೆ ಸ್ವತಃ ಅಧಿಕಾರಿಗಳೇ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ನಗರದ ಜನತೆಗೆ ನೀರಿನ ದಾಹ ತೀರಿಸಲು ತನ್ನದೇ ಆದ ಪ್ರಯತ್ನಕ್ಕೆ ಫಲಿತಾಂಶ ಸಿಕ್ಕಿದ್ದು, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ದೂರದೃಷ್ಟಿಯಲ್ಲಿ ನಿರ್ಮಿಸಿದ್ದ ಅರಸೀಕೆರೆ ನೀರು ನಗರಕ್ಕೆ ನೀರಿನ ಮೂಲವಾಗಿ ಹೊರಹೊಮ್ಮಿರುವುದು ನೀರಿನ ಬವಣೆಗೆ ಸಿಕ್ಕ ಸ್ಪಂದನೆಯಾಗಿದೆ ಎನ್ನುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.